ಯೋ ನಿತ್ಯಮಚ್ಯುತ ಪದಾಂಬುಜ ಯುಕ್ಮ ವ್ಯಾಮೋಹತ ಸದರಾಣಿ ತೃಣಾಯಿ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೇಕ ಸಿಂಧು ರಾಮಾನುಜ ಚರಣೋ ಶರಣಂ ಪ್ರಪದ್ಯೆ. ಶಂಕರ ರಾಮಾನುಜ ಮಧ್ವ ಸೌಗುರುಭ್ಯೋ ನಮಃ. ಇವತ್ತಿನ ದಿವಸ ಮೈಸೂರಿನಲ್ಲಿ ಪಾತಿ ಅಂತ ಹೆಸರು ತಗೊಂಡಿರುವಂಥ ಒಬ್ಬ ವ್ಯಕ್ತಿ, ಅವರು ರಾಜಕೀಯದಲ್ಲಿ ಬಹಳ ಮುಂದುವರಿಬೇಕು ಅಂತ ಆಸೆ ಪಡ್ತಾ ನಾವು ಈ 101 ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಒಂದು ಕೈಂಕರ್ಯವನ್ನು ಭಗವಂತನಿಗೆ ಅರ್ಪಿಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಹೇಳೋದಕ್ಕೋಸ್ಕರ ಎಲ್ಲರೂ ಸೇರಿದ್ದೀವಿ. ಎಲ್ಲರೂ ಕೂಡ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು, ಒಳ್ಳೆ ಸ್ಥಿತಿಗೆ ಬರಬೇಕು ಅಂತ, ಆರೋಗ್ಯದಿಂದ ಚೆನ್ನಾಗಿರಬೇಕು ಅಂತ ಹೇಳಿದರೆ ಮುಂದೆ ನಮ್ಮಂಥವ್ರಿಗೆ ಎಲ್ರಿಗೂ ಅವ್ರು ಸಹಾಯ ಮಾಡುವಂಥ ಪರಿಸ್ಥಿತಿಗೆ ಬರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಟಿಕೆಟ್ ಸಿಗುತ್ತಾ? ಖಂಡಿತ ಅಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸರ್. ಅವ್ರನ್ನ ಬಳಿ ಉತ್ತಮ ಸ್ಥಾನದಲ್ಲಿ ನಾವು ನೋಡೋವಂಥ ಭಾಗ್ಯ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ. ಇವತ್ತು ನಮ್ಮ ಡಿ ಪಾರ್ಥಸಾರಥಿ ಸರ್ ಅವರ ಹುಟ್ಟುಹಬ್ಬ ವಿಘ್ನೇಶ್ವರ ದೇವಸ್ಥಾನದ ಹತ್ರ ನಾವು ಆಚರಿಸ್ಕೊಂಡೇ ಇರೋದು. ಒಂದು ಸರಳವಾಗಿ ಆಚರಿಸ್ಕೊಳ್ತಾರೆ. ಅವ್ರು ಹೇಳಿದಾಗೆ ನಾವು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ವಿಷ್ಣುವರ್ಧನ್ ಸರ್ ಅವರ ಪಟ್ಟ ಅಭಿಮಾನಿ ಕೂಡ ಹೌದು. ಅವರ ಒಂದು ಪ್ರತಿಯೊಂದು ಹೋರಾಟ ಕೂಡ ಮುಂದೆ ನಿಂತ್ಕೊಂಡಿರ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಹಾಗೂ ವಿನಾಶಕ ಅವರಿಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊಟ್ಟು ಸಮಾಜದಲ್ಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಚಲನಚಿತ್ರ ರಂಗದಲ್ಲೂ ಸಹ ಅವರು ಬೆಳೆದು ಇವತ್ತಿನ ದಿನ ಮೈಸೂರು ನಗರದಲ್ಲಿ ಒಬ್ಬರು ಅತ್ಯುತ್ತಮ ಸಮಾಜ ಸೇವಕರಾಗಿ ನಮ್ಮೆಲ್ಲರ ಆತ್ಮೀಯ ಸೇರ್ತಾ ಆಗಿದ್ದಾರೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ನಾನು ಯಾವಾಗಲೂ ಬರ್ತಡೇನ ಯಾವತ್ತೂ ಅದ್ಧೂರಿಯಾಗಿ ಮಾಡೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ನಾನು ಯಾವಾಗಲೂ ಪ್ರಾಣಿ ಪಕ್ಷಿಗಳ ಜೊತೆ ಮತ್ತು ತುಂಬ ಕಡುಬಡತನದಲ್ಲಿ ಯಾರಿರ್ತಾರೆ, ವೃದ್ಧರು, ಅಂಧ ಮಕ್ಕಳುಗಳು, ವಿಶೇಷ ಅಂಧ ಮಕ್ಕಳು, ಇವ್ರ ಜೊತೆ ಯಾವತ್ತೂ ಸಹ ನಾನು ಆಚರಣೆ ಮಾಡ್ತಾ ಇರೋದು. ಇವತ್ತು ಅಷ್ಟೇ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಹಣ್ಣು ಹಂಪುಗಳನ್ನು ಕೊಟ್ಟು ಬಂದಿದ್ದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಮಂಜು ಕವಿ ಅವರು 20 ವರ್ಷದಿಂದ ಆತ್ಮೀಯ ಸ್ನೇಹಿತರು. ಇವತ್ತು ಚಿತ್ರರಂಗದಲ್ಲಿ ಅತ್ಯುತ್ತಮವಾಗಿ ಬೆಳೆದಿರುವಂಥದ್ದು ಸಂಗೀತ ಇರ್ಬೋದು, ನಿರ್ದೇಶಕ ಮತ್ತು 3 ಸಿನಿಮಾಗಳನ್ನು ಸಹ ನಮ್ಮ ಆತ್ಮೀಯ ಮಂಜು ಕವಿಯವರು ಮಾಡಿದ್ದಾರೆ. ಮತ್ತು ಅತ್ಯುತ್ತಮ ಚಲನಚಿತ್ರ ನಟರಾದ ಮನ್ವಿತ್ ಅವರು ಅಷ್ಟೇ ನಮಗೆಲ್ಲ ಬೆನ್ನೆಲುಬಾಗಿ ನಿಂತು, ಮತ್ತು ಅತ್ಯುತ್ತಮ ಕ್ಯಾಮ್ರಾಮ್ಯಾನ್ ರಾಜ್ ಕಡೂರು ಅವರು ಸಹ ನಮ್ಮೆಲ್ಲ ಜೊತೆ ನಿಂತು, ಇಲ್ಲ ನೀವೇನು ಮಾಡ್ಕೋಬೇಡಿ, ನಾವು ಮಾಡ್ತೀವಿ, ದೇವ್ರ ಅದಕ್ಕೆ ನಾನಂದರೆ ಮಾಡೋದಾದರೆ ಒಂದು ವಿಶೇಷವಾಗಿ ಮಾಡಬೇಕು. ಏಕೆಂದರೆ ಇವತ್ತು ತುಂಬ ಹಸಿದವ್ರು ಇರ್ತಾರೆ, ಅವ್ರಿಗೆ ಅನ್ನ ಸಂತರ್ಪಣೆ ಮಾಡಿ ಗಣಪತಿ ದೇವಸ್ಥಾನ ಮುಂದೆ ಪೂಜೆ ಮಾಡಿಸಿ ಒಂದು 10 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬರ್ತಡೇ ಮಾಡ್ಕೊಳ್ಳೋ ಒಂದು ಸಾರ್ಥಕ ಅನ್ನೋದು ಉದ್ದೇಶ ಇಟ್ಕೊಂಡು, ಹಾಗೆ ನಮ್ಮ ವಿಕ್ರಮ ಹಿಂಗಾರ್ ಇರ್ಬೋದು, ನಮ್ಮ ಪಂಚಾಕ್ಷರಿ ಇರ್ಬೋದು, ರಾಮ್ಪ್ರಸಾದ್, ಭಾಸ್ಕರ್, ಮತ್ತು ನಮ್ಮ ಮಹೇಶ್ ಅವರು, ಚಕ್ರಪಾಣಿ, ನಮ್ಮ ವರಲಕ್ಷ್ಮಿ ಸ್ವೀಟ್ಸು, ಮತ್ತು ಸರ್ವಮಂಗಳಂ ಅವರು, ಮಹೇಶ್ ಅವರು, ರಾಮಚಂದ್ರ ಅವರು, ಇನ್ನೂ ತುಂಬ ಯಾಕೆಂದರೆ ತುಂಬ ಹೆಸರುಗಳು ಹೇಳೋಕ್ಕೆ ನನಗೆ ಬೇಜಾರು ಮಾಡ್ಕೋಬೇಡಿ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಅವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದನೇ ನಾವು ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ